ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕವಿತೆ ಬರೆಯೋದು ಬಹಳ ಸುಲಭ ಕೆಲವರ ಅನಿಸಿಕೆ. ಆದರೆ ಬಹಳಷ್ಟು ಜನ ನಿಜವಾಗಿಯೂ ಕವಿತ್ವವನ್ನು ಅರ್ಥ ಮಾಡಿಕೊಂಡವರು ಕವಿತೆಯನ್ನು ಬರೆಯೋದು ಬಹಳ ಬಹಳ ಕಷ್ಟ ಅಂತ ಹೇಳ್ತಾರೆ. ಕೆಲವು ಕವಿಗಳಂತೂ ಒಂದು ಸಲ ತಮ್ಮ ಕವನ ಸಂಕಲನ ಪ್ರಕಟವಾದ ಮೇಲೆ ಅನೇಕ ವರ್ಷಗಳ ಕಾಲ ಮತ್ತೊಂದು ಕವನ ಸಂಕಲನ ಪ್ರಕಟಿಸದೇ ಇರ್ತಾರೆ. ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರು ಗೀತಾ ಹೆಗಡೆ ದೊಡ್ಮನೆ. ಗೀತಾ ಹೆಗಡೆ ದೊಡ್ಮನೆ ಅವರು ಅಕ್ಷರ ಚೈತನ್ಯ ಎಂತಕ್ಕಂಥ ಒಂದು ಕವನ ಸಂಕಲನ ಪ್ರಕಟಿಸಿದ್ರು 25 ವರ್ಷಗಳ ಹಿಂದೆ. ಅದಕ್ಕೆ ಬೇಂದ್ರೆ ಅಡಿಗ ಪ್ರಶಸ್ತಿ ಬಂದಿತ್ತು. ಆದರೆ 25 ವರ್ಷಗಳಾದರೂ ಮತ್ತೊಂದು ಕವನ ಸಂಕಲನ ಪ್ರಕಟಿಸೋಕೆ ಹೋಗಲಿಲ್ಲ. ಈ ಅವಧಿಯಲ್ಲಿ ಅವರು ನಿರಂತರ ಚಿಂತನ ಮಂಥನ ಧ್ಯಾನದಲ್ಲಿ ತೊಡಗಿದ್ದ ಕಾರಣ ಈಗ ಅವರ 2ನೇ ಕವನ ಸಂಕಲನ ನೀಲಿ ಶಾಯಿಯ ಕಡಲು, ಕವಿತೆಯ ಹಾಯಿದೋಣಿ ಅಂತಕ್ಕಂಥ ಹೊಸ ಪುಸ್ತಕ ಒಂದು ಪ್ರಕಟವಾಗಿದೆ. ಈ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಕವನಗಳನ್ನು ನೋಡ್ತಾ ಹೋಯಿತು ಅಂದರೆ ಎಷ್ಟರ ಮಟ್ಟಿಗೆ ಅವರು ಚಿಂತನೆಯನ್ನು ನಡೆಸಿದ್ರು ಅನ್ನೋದು ಗೊತ್ತಾಗುತ್ತೆ. ಕಾಲದ ಕರ್ಕಶತೆಯಲ್ಲಿ ಎಲ್ಲಿ ಅಡಗಿದೆ ಮಾಧುರ್ಯ, ಕದಳಿಯ ವನದಲ್ಲೋ ಕವನದಲ್ಲೋ, ಪ್ರಶ್ನೆ ಪ್ರಶ್ನೆ ಅಂತಕ್ಕಂಥ ಕವನದ ಸಾಲು. ಕನ್ನಡಿಯೇ ಅವರೆಲ್ಲ ಏನು ಕಾಣಬಯಸಿದ್ದಾರೆ, ಕನ್ನಡಿಯೇ ಅವರೆಲ್ಲ ಏನು ಕಂಡಿದ್ದರೆ, ಕಣ್ಣ ಕೊಟ್ಟ ದೇವ ನಿನಗೆ ಧ್ವನಿಯನ್ನೂ ಕೊಟ್ಟಿದ್ದರೆ, ಕನ್ನಡಿಗೆ ಧ್ವನಿಯನ್ನೂ ಕೊಟ್ಟಿದ್ದರೆ ಹೇಗಿರ್ತಿತ್ತು ಅಂತ ಹೇಳ್ತಾರೆ. ಒಂದೊಂದು ಮನೆ ಬೆಂಕಿ ಪೆಟ್ಟಿಗೆಯಂತೆ, ಗೋಡೆ ಚಿಲಕಗಳೆಲ್ಲ ಮನೆಗಲ್ಲ ಬರೀ ಇಮಾರತಿಗೆ. ಹೀಗೆ ಹೇಳ್ತಾ ಆಕಾಶಕ್ಕೆ ಆಯ್ಕೆ ಎನ್ನುವ ಕವನದಲ್ಲಿ ಆಕಾಶಕ್ಕೆ ಆಯ್ಕೆಯಿಲ್ಲ. ದಿನ ಬೆಳಗೂ ಹುಟ್ಟುವ ಸೂರ್ಯ, ದಿನರಾತ್ರಿಯೂ ಹುಟ್ಟುವ ಚಂದ್ರ, ಹಗಲು ನಿರಾಮಯ, ಯೋಜನೆಗಳಿಲ್ಲದ ಸಮಯ, ಶತಕೋಟಿಗಾವುದ ಮೈ ಚೆಲ್ಲಿದರೂ ತೀರದ ಕ್ಷಿತಿಜ, ಗಿರಕಿ ಹೊಡೆಯುವ ತರಗೆಲೆ, ಎರೆಹುಳಕ್ಕೆ ಋತುದಾನ ದುಬ್ಬರಕ್ಕೆ ರುಜುವಾಗುವ ಲಯಕ್ಕೆ, ಮಣ್ಣ ಗೊಬ್ಬರವಾಗಿಸುವ ಬಯಕೆ, ಮೋಡ ಕಟ್ಟಿದ ರಭಸ, ಆಕಾಶದಲ್ಲಿ ಸುರಿದ ಕುಂಭದ್ರೋಣ, ಕೆಳ ಹರಿದು ಪೊರೆವ ನೆಲ, ಆಕಾಶಕ್ಕೆ ಆಯ್ಕೆ ಬೇಡ. ಲಕ್ಷ ಹಕ್ಕಿಗಳ ರೆಕ್ಕೆ ಬೀಸಿ 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 ಹಾರುತ್ತವೆ, ಹೊಡಮರಳಿ ಗೂಡು ಕಟ್ಟುವುದಲ್ಲಿ ಆಕಾಶದಲ್ಲಿ. ಹೀಗೆ ತಮ್ಮ ಕವನ ಸಂಕಲನ ಹೊರತಂದಿದ್ದಾರೆ ಗೀತಾ ದೊಡ್ಮನೆ ಅವರು. ಗೀತಾ ದೊಡ್ಮನೆ ಅವರು ಗೋಮಹತಿ ಎನ್ನುವ ಒಂದು ಕಿರುರೂಪಕವನ್ನು ಅವರವರ ಭಾವಕ್ಕೆ ಜವಳಿ ಹೆಗಡೆ ಅವರ ಒಂದು ಸಂಪಾದಿತ ಕೃತಿ. ಹೀಗೆ ಅತ್ಯಂತ ಕಡಿಮೆ ಕೃತಿಗಳನ್ನು ಬರೆದಿದ್ದರು. ಗಮನೀಯ ಕವನಗಳನ್ನು ನೀಡಿದ್ದಾರೆ ಗೀತಾ ದೊಡ್ಮನೆ. ಗೀತಾ ದೊಡ್ಮನೆ ಬರೆದ ನೀಲಿ ಶಾಯಿಯ ಕಡಲು ಎನ್ನುವ ಕೃತಿಯನ್ನು ಒಮ್ಮೆ ನಾವೆಲ್ಲ ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಹರ್ಷಿತಾ ಬೇವಿ. ನಾನು ಬೆಂಗಳೂರಿನ ಪೀಣ್ಯ 2ನೇ ಹಂತದಿಂದ ಬಂದಿದ್ದೇನೆ. ತೋಟಗಾರಿಕೆ ಹಾಗೂ ಚದುರಂಗ ಆಡೋದು ನನ್ನ ಹವ್ಯಾಸಗಳು. ಹರ್ಷಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸಂಜಿತ್ HM ಅಂತ. ಮೂಲತಃ ನಾನು ಮೈಸೂರಿನಿಂದ ಬಂದಿದ್ದೇನೆ. ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿದ್ದೇನೆ. ವೃತ್ತಿಯಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ನನ್ನ ಪ್ರವೃತ್ತಿ ಬಂದು ನಾನೊಬ್ಬ ರಂಗಕರ್ಮಿ ಹಾಗೂ ಒಂದು ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗೂ ಕೂಡ ಕೆಲಸ ಮಾಡಿದ್ದೇನೆ. ತುಂಬ ಸಂತೋಷ ಸಂಜಿತ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಕುಸುಮಾ ಜಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸೋದು, ತುಡುಕು ಬಿಡಿಸೋದು ಹಾಗೂ ಸಂಗೀತ ಕೇಳೋದು. ಕುಸುಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ
ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ. 1990 ಚಿತ್ರತಂಡದವರು, ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಅರುಣ್ ನಾಯಕರಾಗಿ, ರಾಣಿ ವರದ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ನಿರ್ದೇಶಕರು ನಂದಕುಮಾರ್ CM, ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್, ಛಾಯಾಗ್ರಹಣ ಹಾಲೇಶ್ ಎಸ್ ಅವರಿಂದ, ಸಂಗೀತವನ್ನು ನೀಡಿದ್ದಾರೆ EC ಮಹಾರಾಜ್. ಬಿಡುಗಡೆಯ ದಿನಾಂಕ ಇದೇ ತಿಂಗಳು 28ರಿಂದ. ಮನೆ ಮಂದಿಯೆಲ್ಲ ಕುಳಿತು ಒಟ್ಟಿಗೆ ನೋಡಬಹುದಾದ ಸುಮಧುರ ಪ್ರೇಮ ಕವನದ ರೀತಿಯ ಒಂದು ಚಿತ್ರ. 1990 ಈ ಚಿತ್ರತಂಡಕ್ಕೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಉಪ್ಪಾಗೆ ಹರಳು ಕಾದಂಬರಿ, ಭಾರತಿ ಹೆಗಡೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ದಕ್ಷಿಣ ಭಾರತದ ಯಾವ ಅರಸಿ ತನ್ನ ಸಾಮ್ರಾಜ್ಯದ ಎಲ್ಲೆಡೆ ಮೆಟ್ಟಿಲುಗಳಿರುವ ಪುಷ್ಕರಣಿಗಳನ್ನು ಕಟ್ಟಿಸಿದಳು? ಆಯ್ಕೆಗಳನ್ನು ನೋಡೋಣ. ರಾಣಿ ರುದ್ರಮದೇವಿ, ರಾಣಿ ಚಾಂದ್ ಬೀಬಿ, ರಾಣಿ ಚೆನ್ನಭೈರಾದೇವಿ. ಆಯ್ಕೆ 4 ಈಗ ಬಂತು. ಕೆಳದಿ ಚೆನ್ನಮ್ಮ. ಬಸರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಹರ್ಷಿತಾ, ಆನಂತರ ಸಂಜಿತ್. ರಾಣಿ ಚೆನ್ನಭೈರಾದೇವಿ, ಆಯ್ಕೆ 3. ರಾಣಿ ಚೆನ್ನಭೈರಾದೇವಿ ಆಯ್ಕೆ 3. ಸಂಜಿತ್. ರಾಣಿ ಚೆನ್ನಭೈರಾದೇವಿ, ಆಯ್ಕೆ 3. ಅದೇ ಉತ್ತರವಾ? ಹಾ, ಏನು ಹೇಳ್ತೀರಿ ಕುಸುಮ? ರಾಣಿ ಚಾಂದ್ ಬೀಬಿ. ಚಾಂದ್ ಬೀಬಿ ಉತ್ತರವನ್ನ ನೋಡೋಣ. ಆದರೆ ಸರಿಯಾದ ಉತ್ತರ ರಾಣಿ ರುದ್ರಮದೇವಿ ಆಗಿತ್ತು. ಕಾಕತೀಯ ವಂಶಕ್ಕೆ ಸೇರಿದವಳು ಈಕೆ. ಇಂದಿನ ತೆಲಂಗಾಣ ಪ್ರಾಂತ ಹಾಗೂ ಕರ್ನಾಟಕದ ಕೆಲವು ಪ್ರಾಂತಗಳಲ್ಲಿ ಆಕೆ ರಾಜ್ಯಭಾರವನ್ನು ನಡೆಸಿದ್ದಾಳೆ. ಅದು ಸ್ವಲ್ಪ ಒಣ ಪ್ರದೇಶ ಆಗಿರೋ ಕಾರಣ ನೀರಿನ ಸಂಗ್ರಹಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತಾ ಇದ್ರು. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಈ ಪುಷ್ಕರಣಿಗಳನ್ನು ಕಟ್ಟಿಸ್ತಾ ಇದ್ದಂತೆ. ಸಾಮಾನ್ಯವಾಗಿ ದೇವಾಲಯದಲ್ಲಿ ಪುಷ್ಕರಣಿಗಳು ಇರೋದು ಉಂಟು, ಆದರೆ ಈಕೆ ಕೋಟೆಗಳ ಒಳಗೂ ಸಹ ಪುಷ್ಕರಣಿಗಳನ್ನು ಕಟ್ಟಿಸ್ತಾ ಇದ್ಲು. ಯಾರಾದರೂ ದಂಡೆತ್ತಿ ಬಂತು ಅಂದರೆ ತಿಂಗಳಾದರೂ ಸಹ ನೀರಿನ ಕೊರತೆ ಕಾಣಬಾರದು, ಹಾಗೆ ಮೆಟ್ಟಿಲುಗಳಿರುವ ಈ ಬಾವಿಗಳನ್ನು ಈಕೆ ಕಟ್ಟಿಸ್ತಾ ಇದ್ಲು. ಕುಡಿಯೋಕ್ಕೆ ಬಳಸಿದ ನೀರನ್ನು ನಂತರ ಈಕೆ ಕೃಷಿಗೆ ಬಳಸ್ತಾ ಇದ್ರು. ಆಕೆ ಆವತ್ತು ಕಟ್ಟಿಸಿದಂಥ ಈ ಪುಷ್ಕರಣಿಗಳು ಇವತ್ತಿಗೂ ಉಪಯೋಗದಲ್ಲಿವೆ ಅನ್ನೋದು ಬಹಳ ಮುಖ್ಯವಾದದ್ದು. ಅದರಲ್ಲೂ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಮ್ ತಾಲಾಬ್ ಅನ್ನೋದು ಏನಿದೆ ಅದನ್ನು ಸಹ ರುದ್ರಮದೇವಿ ಕಟ್ಟಿಸಿದಳು ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಹನುಮಕೊಂಡದ ರುದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೋಟೆಯ ಒಳಗಿನ ಪುಷ್ಕರಣಿ ಏನಿದೆ ಅದು ಬಹಳ ದೊಡ್ಡದು ಮತ್ತು ಪ್ರಸಿದ್ಧವಾದದ್ದು ಆಗಿದೆ. ಮುಂದಿನ ಪುಸ್ತಕ ಪ್ರೇಮಿ ಎಂ ರಾವ್ ಜಿ ಪಾಂಡುರಂಗರಾವ್ ಅವರು ಬರೆದ ನೀವು ಕಂಡರಿಯದ ಕುದ್ಮುಲ್ ರಂಗರಾವ್ ಅಂತಕ್ಕಂಥ ಕೃತಿ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ BA ವಿವೇಕ್ ರೈ ಅವರು. ನಮ್ಮ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪೈಲಟ್ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ರಶ್ಮಿ ಶರ್ಮಾ ಫೋಗಟ್, ಸರಳಾ ಟಕ್ರಾಲ್, ಹರ್ಪ್ರೀತ್ ಸಿಂಗ್, ದೂರ್ವಾ ಬ್ಯಾನರ್ಜಿ. ಮೊದಲಿಗೆ ಬಜರುತ್ತಿದ್ದಾರೆ ಕುಸುಮ, ಆನಂತರ ಸಂಜಿತ್. ರಶ್ಮಿ ಶರ್ಮಾ ಫೋಗಟ್, ಆಯ್ಕೆ 1. ಸಂಜಿತ್. ದುರ್ವಾ ಬ್ಯಾನರ್ಜಿ. ದುರ್ವಾ ಬ್ಯಾನರ್ಜಿ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸರಳಾ ಟಕ್ರಾಲ್ ಆಗಿತ್ತು. ಸರಳಾ ಟಕ್ರಾಲ್ ಅವರು 1918ರಲ್ಲಿ ಹುಟ್ಟಿ 2008ರಲ್ಲಿ ಇವರು ತೀರಿ ಹೋಗ್ತಾರೆ. 16 ವರ್ಷ ವಯಸ್ಸಿನಲ್ಲಿ ಇವರು PD ಟಕ್ರಾಲ್ ಅವರನ್ನು ಮದುವೆಯಾಗ್ತಾರೆ. PD ಟಕ್ರಾಲ್ ಅವರು ಲಾಹೋರ್ ಫ್ಲೈಯಿಂಗ್ ಕ್ಲಬ್ನ ಸದಸ್ಯರಾಗಿರ್ತಾರೆ. ಹಾಗಾಗಿ ಮಡದಿಗೂ ಸಹ ವಿಮಾನ ನಡೆಸುವ ಕಲೆಯನ್ನು ಕಲಿಸ್ತಾರೆ. 21ನೇ ವರ್ಷದಲ್ಲಿ ಇವರು ಲೈಸೆನ್ಸ್ ಪಡೀತಾರೆ. 1936ರಲ್ಲಿ ಜಿಪ್ಸಿ ಮಾತ್ ಬೈಪ್ಲೇನ್ ಅಂತಕ್ಕಂಥ ಒಂದು ವಿಮಾನವನ್ನು 1000 ಗಂಟೆಗಳ ಕಾಲ ಈಕೆ ನಡೆಸ್ತಾಳೆ. ಹಾಗಾಗಿ ಈಕೆಗೆ A ಗ್ರೇಡ್ ಪೈಲಟ್ ದೊರೆಯುತ್ತೆ ಸರಳಾ ಟಕ್ರಾಲ್ ಅವರಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ, ಡಾಕ್ಟರ್ ಪ್ರಕಾಶ್ ಭಟ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಗ್ರಂಥಗಳಲ್ಲಿ ಯಾವ ಗ್ರಂಥವು ನಗರ ರಚನೆಯ ಬಗ್ಗೆ ವಿಸ್ತೃತವಾಗಿ ಹೇಳುವುದಿಲ್ಲ? ಆಯ್ಕೆಗಳನ್ನು ನೋಡೋಣ.
ಯಜುರ್ವೇದ, ವಾಸ್ತುಶಾಸ್ತ್ರ, ಋಗ್ವೇದ, ಅರ್ಥಶಾಸ್ತ್ರ. ಮೊದಲಿಗೆ ಹರ್ಷಿತಾ, ಆನಂತರ ಸಂಜಿತ್. ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಆಯ್ಕೆ 4. ಸಂಜಿತ್? ಋಗ್ವೇದ. ಋಗ್ವೇದ ಆಯ್ಕೆ 3. ಉತ್ತರವನ್ನು ನೋಡೋಣ. ಋಗ್ವೇದ ಸರಿಯಾದ ಉತ್ತರ. ಸಂಜಿತ್ ಈ ಉತ್ತರ ಕೊಟ್ಟಿದ್ದಾರೆ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಭಾರತೀಯ ವಾಸ್ತುವಿನ ಸಾರಾಂಶ ಏನು ಅಂತ ಹೇಳ್ತಂದರೆ, ನದಿಗಳ ಬಳಿ ಎಲ್ಲಿ ಜಲವಸತಿ ಇದೆಯೋ ಅದರ ಹತ್ತಿರ ನಗರಗಳನ್ನು ನಿರ್ಮಿಸಬೇಕು. ಕಟ್ಟಡಗಳು, ಇಡೀ ನಗರಗಳು, ದೇವಾಲಯ, ಅರಮನೆ, ಮಾರುಕಟ್ಟೆ ಇತ್ಯಾದಿಗಳೆಲ್ಲ ನಗರದ ಒಳಗೆ ಹೇಗಿರಬೇಕು ಅನ್ನೋದನ್ನು ತಿಳಿಸುತ್ತೆ. ಇದು ವಾಸ್ತುಶಾಸ್ತ್ರಕ್ಕೆ ಹೋದಾಗ ನಿಖರವಾದ ವಿವರಣೆಯನ್ನು ನಾವು ಕಾಣ್ತೇವೆ. ಇಲ್ಲಿ 2 ಸೂಕ್ಷ್ಮ ಕೃತಿಗಳು ಉಂಟು. ಮಾನಸಾರ ಶಿಲ್ಪಶಾಸ್ತ್ರ ಅಂತಕ್ಕಂಥ ಕೃತಿ ಇಡೀ ನಗರವನ್ನು ಹೇಗೆ ಯೋಜಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಆದರೆ ಮಯಮತ ಅನ್ನೋದು ಏನಿದೆ, ಇದು ಹೆಚ್ಚಿಗೆ ಮನೆ ಮತ್ತು ದೇವಾಲಯಗಳನ್ನು ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಮೊದಲ ಬಾರಿಗೆ ನಗರಗಳನ್ನು ನದಿ ತೀರಗಳಲ್ಲಿ ಕಟ್ಟಬೇಕು ಅನ್ನೋ ವಿಚಾರ ನಮಗೆ ಯಜುರ್ವೇದದಲ್ಲಿ ಸಿಗುತ್ತೆ. ಋಗ್ವೇದದಲ್ಲಿ ಅಂತಹ ಮಾಹಿತಿ ಏನೂ ದೊರೆಯುವುದಿಲ್ಲ. ಮುಂದಿನ ಪುಸ್ತಕ GN ನಾಗರಾಜ್ ಬರೆದ ನಿಜ ರಾಮಾಯಣದ ಅನ್ವೇಷಣೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದ ಯಾವ ಅರಸನು ಮೊದಲ ಬಾರಿಗೆ ಕಾಗದದಿಂದ ಮಾಡಿದ ಹಣವನ್ನು ಚಲಾವಣೆಗೆ ತಂದನು? ಆಯ್ಕೆಗಳನ್ನು ನೋಡೋಣ. ಔರಂಗಜೇಬ್, ಅಲ್ಲಾವುದ್ದೀನ್ ಖಿಲ್ಜಿ, ಅಶೋಕ, ಮುಹಮ್ಮದ್ ಬಿನ್ ತುಘಲಕ್. ಮೊದಲಿಗೆ ಹರ್ಷಿತಾ, ಆನಂತರ ಕುಸುಮ. ಔರಂಗಜೇಬ್ ಆಯ್ಕೆ 1, ಕುಸುಮ? ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಆಯ್ಕೆ 2. ಸರಿಯಾದ ಉತ್ತರ ಈಗ ಬಂತು. ಸರಿಯಾದ ಉತ್ತರ ಮುಹಮ್ಮದ್ ಬಿನ್ ತುಘಲಕ್. ಅನೇಕ ಹುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಮುಹಮ್ಮದ್ ಬಿನ್ ತುಘಲಕ್ ಹೆಸರುವಾಸಿಯಾಗಿದ್ದಾನೆ ಅನ್ನೋ ವಿಚಾರವನ್ನು ನಾವು ಓದಿದ್ದೇವೆ. ಅವು ನಿಜಕ್ಕೂ ಹುಚ್ಚು ತೀರ್ಮಾನಗಳ ಅಥವಾ ಬುದ್ಧಿವಂತ ತೀರ್ಮಾನಗಳ ತುಂಬ ಯೋಚಿಸಬೇಕಾಗುತ್ತೆ. ಅಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿದ್ದವು. ಅವುಗಳ ಬದಲಿಗೆ ಈತ ತಾಮ್ರ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನು ಚಲಾವಣೆಗೆ ತರೋಕೆ ಪ್ರಯತ್ನಿಸ್ತಾನೆ. ಜನ ಒಪ್ಪಲ್ಲ. ಹಾಗೆಯೇ ಕಾಗದದ ನೋಟುಗಳನ್ನು ಈತ ಚಲಾವಣೆಗೆ ತರ್ತಾನಂತೆ. ಯಾಕೆಂದರೆ ಚೀನಾ ದೇಶದಲ್ಲಿ ಯುವಾನ್ ವಂಶಸ್ಥನಾದ ಕುಬ್ಲೈ ಖಾನ್ ಅಂತ ಏನಿದ್ದಾನೆ, ನಾಣ್ಯಗಳನ್ನು, ರೂಪಾಯಿಯನ್ನು ಅವನು ಚಲಾವಣೆಗೆ ತಂದಿರ್ತಾನೆ. ಅವನನ್ನು ನೋಡಿ ಅವನನ್ನು ಅನುಕರಿಸೋಕೆ ಪ್ರಯತ್ನ ಪಡ್ತಾರೆ. ಆದರೆ ವ್ಯಾಪಾರಿಗಳು ಒಪ್ಪೋಲ್ಲ. ಕೊನೆಗೆ ತೊಗಲಕ್ಕೆ ಒಪ್ಕೋತಾನೆ ಹಿಂದಕ್ಕೆ ತಗೊಳ್ಳೋಕ್ಕೆ. ಕಾರಣ ಏನು ಅಂದರೆ ಅನೇಕ ನಕಲಿ ನೋಟುಗಳು ಬರಲಿಕ್ಕೆ ಶುರುವಾಗುತ್ತಂತೆ. ತಾಮ್ರ ಮತ್ತು ಹಿತ್ತಾಳೆ ಬಹಳ ಸುಲಭವಾದದ್ದು. ಅದನ್ನು ನಕಲಿ ಟಂಕಸಾಲೆ, ಹಾಗೆಯೇ ನಕಲಿ ನೋಟುಗಳ ಮುದ್ರಣ ಇವೆಲ್ಲ ಹೆಚ್ಚಾದ ಕಾರಣ ಅನಿವಾರ್ಯವಾಗಿ ತುಘಲಕ್ ಈ ಒಂದು ಪೇಪರ್ ಅಥವಾ ಕಾಗದದ ನಾಣ್ಯಗಳನ್ನು ವಾಪಸ್ ತಗೋತಾನೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರಲ್ಲಿ ಕಾಗದದ ನೋಟುಗಳನ್ನು ಚಲಾವಣೆಗೆ ತರುತ್ತೆ. ಆದರೆ ಅಧಿಕೃತವಾಗಿ ನಾವು ಬಳಸೋಕೆ ಶುರು ಮಾಡಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1938ರಲ್ಲಿ ನೋಟುಗಳನ್ನು ಚಲಾವಣೆಗೆ ತರುತ್ತೆ. ಮುಂದಿನ ಪುಸ್ತಕ ಡಾಕ್ಟರ್ BA ವಿವೇಕ ರೈ ಅವರು ಬರೆದ ಅಕ್ಕರ ಮನೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ಜ, ಕ, ಹು, ಕೆ, ದ. ಬಜರುತ್ತಿದ್ದಾರೆ ಕುಸುಮ. ಜಾಗತಿಕ ಹೂಡಿಕೆ ಧಾರಣೆ. ಜಾಗತಿಕ ಹೂಡಿಕೆದಾರರು ಅಂತ ಹೇಳ್ತಾ ಇದ್ದಾರೆ. ಸಂಜಿತ್ ಮತ್ತು ಹರ್ಷಿತಾ ಅದೇ ಇರಬಹುದಾ? ಉತ್ತರವನ್ನು ನೋಡೋಣ. ಜಾಗತಿಕ ಹೂಡಿಕೆದಾರರು ಉತ್ತರ ಸರಿಯಾಗಿದೆ. ಅಕ್ಕರ ಮನೆ ಈ ಒಂದು ಪುಸ್ತಕವನ್ನು ಕುಸುಮ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಹೌಸ್ಫುಲ್ ಕನ್ನಡ ನಾಟಕಗಳಿಗೆ ಒಂದು ಕನ್ನಡಿ. ಕಿರಣ್ ಭಟ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ.
46 ಕೂಡು 39, 88 ಕಳೆ 24, 23 ಗುಣಿಸು 8, 153 ಭಾಗಿಸು 9. ಬಜರುತ್ತಿದ್ದಾರೆ ಕುಸುಮ. ಅಂತಿಮ ಉತ್ತರ 340. 3, 4, 0. 0. ಸರಿಯಾಗಿ ಕುಡಿದ್ದೀರಿ ಅಲ್ವಾ? ಹಾಂ ಸರ್. ಹೇಳಿ ಸಂಜಿತ್, ಹರ್ಷಿತಾ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 85, 64, 184, 17 ಎಲ್ಲವನ್ನ ಕೂಡಿದರೆ 350 ಬಂದಿದೆ. ಒಂದು ಸಣ್ಣ ತಪ್ಪಾಗಿದೆ ಕುಸುಮಾ ಅವರಿಂದ. ಹೌಸ್ಫುಲ್ ನಾಟಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವ್ಯಕ್ತಿ ಚಿತ್ರಣಗಳ ಸಂಪುಟ ಹಲವರು ರಾಷ್ಟ್ರಾರಾಧಕರು ಎನ್ನುವ ಪುಸ್ತಕ. SR ರಾಮಸ್ವಾಮಿ ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಹರ್ಷಿತಾ ಮತ್ತು ಸಂಜಿತ್. ಹರ್ಷಿತಾ. ಪಾಟೀಲ್ ಇರ್ಬೋದು. ನಾಲ್ಗೆ ತುದಿಲಿದೆ, ಬರ್ತಾ ಇಲ್ಲ. ಸಂಜಿತ್. ಮತ್ತೆ ಬಸ್ದಲ್ಲಿ ಓದ್ತಿದ್ದೀರಿ ಅಲ್ಲಪ್ಪ ಇಬ್ರು. ಇನ್ನು ಮೇಲೆ ಬಸ್ಸರುತ್ತಿ ಉತ್ತರ ಕೊಡದೇ ಇದ್ದರೆ ಅದನ್ನು ನಕಾರಾತ್ಮಕ ತಂತ್ರ ಅಂತ ಪರಿಗಣಿಸಿ ಒಂದೊಂದು ಪುಸ್ತಕ ದಂಡ ಹಾಕಬಹುದಾ? ನಿಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಆಯ್ಕೆಗಳನ್ನು ನೋಡೋಣ. ವಿವೇಕ್ ದೇಬ್ರಾಯ್, ಜತಿನ್ ಗೋಸ್ವಾಮಿ, ಪಂಕಜ್ ಪಟೇಲ್, ಮನೋಹರ ಜೋಶಿ. ಕುಸುಮ ಅವರೇ ಪ್ರಯತ್ನಿಸಿ. ಪಂಕಜ್ ಪಟೇಲ್. ಪಂಕಜ್ ಪಟೇಲ್ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಿವೇಕ್ ದೇಬ್ರಾಯ್ ಆಗಿತ್ತು. ವಿವೇಕ್ ದೇಬ್ರಾಯ್ ಅವರಿಗೆ ಈ ವರ್ಷ ಪದ್ಮಭೂಷಣ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನಾವು ನೀಡಿದ್ದೇವೆ. ಇವರು ಅಸ್ಸಾಂ ರಾಜ್ಯಕ್ಕೆ ಸೇರಿದವರು, ಅರ್ಥಶಾಸ್ತ್ರಜ್ಞರಾಗಿದ್ದರು. ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿ ಇವರು ಕೆಲಸವನ್ನು ಮಾಡಿದ್ದಲ್ಲದೆ ನೀತಿ ಆಯೋಗದ ಸದಸ್ಯರೂ ಆಗಿದ್ದರು. 2015ರಲ್ಲಿ ಇವರಿಗೆ ಪದ್ಮಶ್ರೀ ದೊರೆತಿತ್ತು. ಈಗ 25ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಏಳ ಬಯಸಿದರಷ್ಟೇ ಬೆಳಗು ಎನ್ನುವ ಜೀವನ ಪ್ರೀತಿಯ ಬರಹಗಳ ಪುಸ್ತಕ. ಆರತಿ ಪಟ್ರಮೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಗುಂ, ನಾ, ಮೂ, ಕ, ಲೆ, ದ, ಯ, ಪಾ. ಬಜರುತ್ತಿದ್ದಾರೆ ಮೇಡಮ್ ಅವರು. ಹೇಳಿ ಕುಸುಮ. ಮೂಲೆ ಗುಂಪಾದ ನಾಯಕ. ಮೂಲೆ ಗುಂಪಾದ ನಾಯಕ. ಹೌದಾ ಸಂಜಿತ್? ಏನಂತೀರಿ? ಇರಬಹುದಾ? ಇರಬಹುದು. ತಾವೇನು ಹೇಳ್ತೀರಿ ಹರ್ಷಿತಾ? ಉತ್ತರವನ್ನು ನೋಡೋಣ. ಮೂಲೆ ಗುಂಪಾದ ನಾಯಕ ಉತ್ತರ ಸರಿಯಾಗಿದೆ. ಏಳ ಬಯಸಿದರಷ್ಟೇ ಬೆಳಗು ಎನ್ನುವ ಈ ಒಂದು ಪುಸ್ತಕವನ್ನು ಕುಸುಮಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂದಿದೆ. ಪದಬಂಧ ಈಗ ಬಂದಿದೆ. ಸುಳುಹುಗಳನ್ನು ನೋಡೋಣ. ಲೆಕ್ಕಾಚಾರದ ಊಹೆಯ ಪಟ್ಟಿ, ವರಮಾನ ಸಂಪಾದನೆ, ಶಿವ ಕವಡೆ.
ಬಜರ್ ಮೊದಲಿಗೆ ಕುಸುಮ ಒತ್ತಿದ್ದಾರೆ. ಒಂದು ಉತ್ತರ. ಆದಾಯ ಪ್ರತಿ. ಲೆಕ್ಕಾಚಾರದ ಊಹೆಯ ಪಟ್ಟಿ. ಸಂಜಿತ್ ಮತ್ತು ಹರ್ಷಿತಾ, ಮೊದಲನೇ ಶಬ್ದನ ಕೊಡ್ತೇನೆ. 2 ಮತ್ತು 3ನೇ ಶಬ್ದವನ್ನು ಕೊಡೋದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ. ಅಂದಾಜು ಪಟ್ಟಿ ಅಂತ ಹೇಳ್ತಾರೆ. 2 ಉತ್ತರ. ವರಮಾನ ಅಥವಾ ಸಂಪಾದನೆ. ಹೇಳಿ ಕುಸುಮ. ಆದಾಯ. ಆದಾಯ. ಉತ್ತರವನ್ನ ನೋಡೋಣ. ಆದಾಯ ಉತ್ತರ ಸರಿಯಾಗಿದೆ. 3 ಉತ್ತರ. ಶಿವ ಎನ್ನುವ ಅರ್ಥವೂ ಉಂಟು, ಕವಡೆ ಎನ್ನುವ ಅರ್ಥವೂ ಉಂಟು ಈ ಶಬ್ದಕ್ಕೆ. ಕುಸುಮ. ಕಪರ್ಣ. 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 ಉತ್ತರವನ್ನ ನೋಡೋಣ. ಕಪರ್ದಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಹರ್ಷಿತಾ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ರಕ್ತ ಕುದಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕೋಪವರು ಕೋಪೋದ್ರೇಕಗೊಳ್ಳು. ಕೋಪೋದ್ರೇಕಗೊಳ್ಳು. ಮುಂದಿನ ಪ್ರಶ್ನೆ. ಲಾಲನೆ ಪಾಲನೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರಯ, ಆರಯಿ. ಆರಯಿ. ಮುಂದಿನ ಪ್ರಶ್ನೆ. ಜನಮೇಜಯನು ಭಾರತ ಶ್ರವಣವನ್ನ ಮಾಡಿದ ಮೇಲೆ ಅವನಿಗೆ ಬಂದಿದ್ದ ಕುಷ್ಠವು ಗುಣವಾಯಿತೆ? ಆಯಿತು ಅಥವಾ ಇಲ್ಲ? ಆಯಿತು. ಆಯಿತು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಮಯಕ್ಕಾದ ಹುಲ್ಲು ಕಡ್ಡಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೀವು ನನ್ನನ್ನು ನೋಡಲಾರಿರಿ, ಆದರೆ ನನ್ನನ್ನು ಭಂಗಗೊಳಿಸಬಲ್ಲಿರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ರಕ್ತ ಕುದಿ ಕೋಪೋದ್ರೇಕಗೊಳ್ಳು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಆರಯ ಆಗಿತ್ತು, ಆರಯಿ ಅಂತ ಹೇಳಿದರೆ. 3ನೇ ಪ್ರಶ್ನೆಗೆ ಉತ್ತರ ಕುಷ್ಠರೋಗ ಗುಣವಾಗಲ್ಲ. ಯಾಕೆಂದರೆ ಆತ ಪೂರ್ಣ ಗಮನ ಇಟ್ಟು ಕೇಳಲ್ಲ, ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಆತ ಭಾರತ ಶ್ರವಣವನ್ನು ಮಾಡ್ತಾನೆ. ಆ ಸತ್ಯ ಗೊತ್ತಾದ ಮೇಲೆ ಮತ್ತೆ ಗಮನ ಬಿಟ್ಟು ಶ್ರವಣ ಮಾಡಿದ್ದಕ್ಕೆ ಆತನಿಗೆ ಕುಷ್ಠರೋಗ ಗುಣವಾಯಿತು ಅನ್ನೋ ಕಥೆ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸಮಯಕ್ಕಾದ ಹುಲ್ಲು ಕಡ್ಡಿ ಸಹಸ್ರ ಹೊಂದಿಗೆ ಸಮ ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ. ಇದು ವಚನ ಅಥವಾ ವಚನಭಂಗ ಸರಿಯಾದ ಉತ್ತರ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಸಂಜಿತ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ರಕ್ತಗತವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಜೀರ್ಣವಾಗು, ಬಹಳ ಕಾಲದಿಂದ ಇರು. ಬಹಳ ಕಾಲದಿಂದ ಇರು. ಮುಂದಿನ ಪ್ರಶ್ನೆ. ಜೈನ ಸನ್ಯಾಸಿನಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರಿಕೆ, ಆರವೆ. ಆರಿಕೆ, ಆರವೆ. ಯಾವುದು? ಆರವೆ. 2ನೇದೇ. ಹೌದಾ? ಖಚಿತವಾಗಿ ಖಚಿತವಾಗಿ. ಅನುಮಾನ ಇಲ್ಲದೆ ಇರೋ ಹಾಗೆ ಮುಂದುವರಿಸಬಹುದಾ? ಮುಂದುವರಿಸೋಣ. 3ನೇ ಪ್ರಶ್ನೆ. ವೈಶಂಪಾಯನನಿಂದ ಭಾರತ ಶ್ರವಣ ಮಾಡಿಸಿದರೂ ಜನಮೇಜಯನ ಕುಷ್ಠವೇಕೆ ಗುಣವಾಗಲಿಲ್ಲ? ಸಂದೇಹ ಪರಿಹಾರ ಮಾಡಿಕೊಳ್ಳಲಿಲ್ಲ, ಸಂದೇಹ ಪರಿಹಾರ ಮಾಡಿಕೊಂಡ. ಸಂದೇಹ ಪರಿಹಾರ ಮಾಡಿಕೊಳ್ಳಲಿಲ್ಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಮಯಕ್ಕೆ ದೊರೆಯದ ಹಣ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 5 ಹುಡುಗರು 5 ಲಾಡನ್ನು ತಿನ್ನಲು 5 ನಿಮಿಷ ಬೇಕು. 100 ಹುಡುಗರು 100 ಲಾಡನ್ನು ತಿನ್ನಲು ಎಷ್ಟು ಸಮಯ ಬೇಕು? 5 ನಿಮಿಷ. 5 ನಿಮಿಷವಾ? ಹೌದಾ? ಉತ್ತರವನ್ನ ನೋಡೋಣವಾ? ಉತ್ತರವನ್ನ ನೋಡೋಣ. 1 ಉತ್ತರ. ರಕ್ತಗತವಾಗು, ಬಹಳ ಕಾಲದಿಂದ ಇರು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಅದು ಆರಿಕೆ ಆಗಿತ್ತು. ಆರಿಕೆ ಹೇಳಿ ಆರವೆಗೆ ತಾವು ಪಕ್ಷಾಂತರ ಮಾಡಿದರೆ. 3ನೇ ಪ್ರಶ್ನೆಗೆ ಉತ್ತರ ಸಂದೇಹ ಪರಿಹಾರ ಮಾಡಿಕೊಳ್ಳಲಿಲ್ಲ. ಸಂದೇಹ ಯಾವಾಗ ಬರುತ್ತೆ ಹೇಳಿ? ಗಮನವಿಟ್ಟು ಕೇಳಿದಾಗ. ಕಾಟಾಚಾರಕ್ಕೆ ಕೇಳಿದ್ರೆ ಏನು ಸಂದೇಹವೇ ಬರೋಲ್ಲ, ಯಾಕಂದರೆ ಕಥೆಯನ್ನೇ ಅರ್ಥ ಮಾಡ್ಕೊಂಡಿಲ್ಲ ನಾವು. 4ನೇ ಪ್ರಶ್ನೆಗೆ ಉತ್ತರ ಸಮಯಕ್ಕೆ ದೊರೆಯದ ಹಣ, ಕೋಟಿ ಯುದ್ಧರು ತೃಣ ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ
5 ನಿಮಿಷ ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3. 3 ಪ್ರಶ್ನೆ, 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಈಗ ಅವಕಾಶ? ಕುಸುಮಾ ಅವರಿಗೆ ಬರ್ತಾ ಇದೆ. ಕುಸುಮಾ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ರಕ್ತದ ಕಾಲುವೆ ಹರಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಕೆಲವರನ್ನು ಕೊಲ್ಲು, ಬಹಳ ಜನರನ್ನು ಕೊಲ್ಲು. ಬಹಳ ಜನರನ್ನು ಕೊಲ್ಲು. ಮುಂದಿನ ಪುಸ್ತಕ. ಮುಂದಿನ ಪ್ರಶ್ನೆ, ಹತ್ತುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರೋಹ, ಅವರೋಹ. ಆರೋಹ. ಮುಂದಿನ ಪ್ರಶ್ನೆ, ಯಾರು ಜನಮೇಜಯನಿಗೆ ಬಂದಿದ್ದ ಕುಷ್ಠವನ್ನ ಪೂರ್ಣ ಪ್ರಮಾಣದಲ್ಲಿ ಗುಣಪಡಿಸಿದರು? ಜೈಮಿನಿ, ಪಿಪ್ಪಲಾದ. ಜೈಮಿನಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಸಮುದ್ರದ ನೆಂಟಸ್ಥನ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನನ್ನನ್ನು ಬಳಸಿದಷ್ಟು ನಾನು ಹರಿತವಾಗುತ್ತಾ ಹೋಗುವೆ. ಚಾಕು. ಚಾಕು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ರಕ್ತದ ಕಾಲುವೆ ಹರಿಸು, ಬಹಳ ಜನರನ್ನು ಕೊಲ್ಲು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಆರೋಹ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜೈಮಿನಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಸಮುದ್ರದ ನೆಂಟಸ್ಥನ, ಉಪ್ಪಿಗೆ ಬಡತನ. 5ನೇ ಪ್ರಶ್ನೆಗೆ ಉತ್ತರ ಇದು ಮಿದುಳು ಅಥವಾ ಚಾಕು. ಆದರೆ ಮಿದುಳು ಅನ್ನೋದು ಹೆಚ್ಚು ಸರಿಯಾದ ಉತ್ತರ. ಚಾಕು ಅಂದರೆ ತೀರಾ ತಪ್ಪು ಉತ್ತರ, ಏನೂ ಆಗೋದಿಲ್ಲ. ಬಳಸದೇ ಇದ್ರೆ ಏನಾಗುತ್ತೆ? ಚಾಕು ತುಕ್ಕಿಡಿಯುತ್ತೆ. ಹಾಗಾಗಿ ತಮ್ಮ ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟೆಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಹರ್ಷಿತಾ ಬಿವಿ ಅವರಿಗೆ 1 ಪುಸ್ತಕ, ಹಲವರು ರಾಷ್ಟ್ರಾರಾಧಕರು ಅಂತಕ್ಕಂಥ ಒಂದು ಸೊಗಸಾದ ಕೃತಿ ನಮಗೆ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. 4 ಪುಸ್ತಕ ಸಂಜಿತ್ ಅವರಿಗೆ ಸ್ವೀಕರಿಸಿ. ಅಭಿನಂದನೆಗಳು. 3, 4, 3, 7 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಹಣ್ಣು ತಿಂದಿರ್ತೇವೆ, ಹಣ್ಣಿನ ಒಳಗೆ ಇರ್ತಕ್ಕಂಥ ಬೀಜವನ್ನು ಉಗಿತೇವೆ. ಹಣ್ಣಿನ ಮೇಲೆ ಬೀಜ ಇದ್ರೆ ಯಾವುದು ಅಂತ ಕೇಳ್ತೀರಾ? ಚಿತ್ರವನ್ನು ತಾವು ನೋಡ್ತಾ ಇದ್ದೀರಿ, ಸ್ಟ್ರಾಬೆರಿ. ಈ ಸ್ಟ್ರಾಬೆರಿ ಮೇಲೆ ನಿಮಗೆ ಬೆಳ್ಳಿಗೆ ಚುಕ್ಕಿಗಳ ಥರ ಕಾಣುತ್ತೆ ನೋಡಿ, ಅದು ವಾಸ್ತವದಲ್ಲಿ ಬೀಜ. ಎಷ್ಟು ಬೀಜ ಇರುತ್ತಪ್ಪ ಒಂದು ಸ್ಟ್ರಾಬೆರಿ ಹಣ್ಣಲ್ಲಿ ಅಂದರೆ ಸುಮಾರು 200ಕ್ಕೂ ಹೆಚ್ಚು ಬೀಜಗಳು ಇರುತ್ತವಂತೆ. ಹಾಗಾಗಿ ಜೀವ ಜಗತ್ತಲ್ಲಿ, ಸಸ್ಯ ಜಗತ್ತಲ್ಲಿ ಬೀಜ ಹೊರಗಡೆ ಬಿಡುವಂಥ ಹಣ್ಣು ಏಕೈಕ ಹಣ್ಣು ಸ್ಟ್ರಾಬೆರಿ. ಏರ್ ಹಣ್ಣಿಲ್ವಾ ಸಾರ್ ಅಂತ ಕೇಳ್ಬೋದು. ಹಣ್ಣು ಅಂತ ತಿನ್ನುವ ಭಾಗ ಹಣ್ಣಲ್ಲ, ಸಸ್ಯಶಾಸ್ತ್ರೀಯವಾಗಿ ಮೇಲ್ಗಡೆ ಇರತಕ್ಕಂಥ ಸಿಪ್ಪೆ ಹಣ್ಣು, ಅದರ ಒಳಗೆ ಬೀಜ ಇರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.